ಹಾಯ್ ಫ್ರೆಂಡ್ಸ್, ಕಿರಿಕ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹೆಸರುಬೇಳೆ ಪಾಯಸ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ಶಾವಿಗೆ, 1 ಕಪ್ಪು ಡ್ರೈ ಫ್ರೂಟ್ಸು, ಬೆಲ್ಲ, ಏಲಕ್ಕಿ, ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ. ಒಂದು ಕಡಾಯಿಗೆ ಅರ್ಧ ಕಪ್ ಹೆಸರುಬೇಳೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಕಂದು ಬಣ್ಣ ಬಂದರೆ ಸಾಕು. ಫ್ರೈ ಆಗಿದೆ. ಇವಾಗ ಈ ಥರ ಫ್ರೈ ಆದರೆ ಸಾಕು. ಇದನ್ನು ಒಂದು ಕುಕ್ಕರ್ಗೆ ಹಾಕಿ ವಾಶ್ ಮಾಡ್ಕೊಂಡು ಬನ್ನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು 2 ವಿಜಿಲ್ ಕೂಗಿಸ್ಕೊಳ್ಳಿ. ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಜಿಲ್ ಕೂಗಿಸ್ಕೊಳ್ಳಿ. ಇವಾಗ ವಿಜಿಲ್ ಆಗ್ತಾಯಿದೆ. ಇವಾಗ ಒಂದು ಕಡೆ ಪಾತ್ರೆಗೆ ಬೆಲ್ಲ ಹಾಕ್ಬಿಟ್ಟು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ಕುದೀತಾ ಇದೆ ಇವಾಗ ಬೆಲ್ಲ. ಇದು ಕುದ್ದಾದ್ಮೇಲೆ ಬೆಲ್ಲ ಕರಗಿದೆ ಅಂತಾದಮೇಲೆ ಒಂದು ಪಾತ್ರೆಗೆ ಹಾಕಿ ಸೋಸಿ ಇಟ್ಕೊಳ್ಳೋಣ ಬೆಲ್ಲನ. ಇವಾಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ನಾವಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಅದನ್ನ. ಇವಾಗ ಅದೇ ಪಾತ್ರೆಗೆ ಶಾವಿಗೆ ಹಾಕ್ಕೊಂಡು ಶಾವಿಗೆನ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಲಿ. ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ಳೋಣ. 1 ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡು 5 ನಿಮಿಷ ಕುದಿಯಲು ಬಿಡಿ. ಶಾವಿಗೆ ಬೆಂದರೆ ಸಾಕು. ಬೆಂದಿದೆ ಇವಾಗ ಶಾವಿಗೆ. ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಹಾಕ್ಕೊಳ್ಳೋಣ. ಹೆಸರುಬೇಳೆ ಹಾಕಿ ಇದಕ್ಕೆ ಅರ್ಧ ಕಪ್ ಹಾಲು ತೊಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಾದಮೇಲೆ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೂ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಏಲಕ್ಕಿ ಸೇರಿಸ್ಕೊಳ್ಳೋಣ. ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾದ್ಮೇಲೆ ಚೆನ್ನಾಗಿ ಕುದೀಲಿ. ಕುದೀತಾ ಇದೆ ಇವಾಗ. ಇದಕ್ಕೆ ನಾವು ಆಗಲೇ ಶೋಧಿಸಿಟ್ಕೊಂಡಿರೋ ಪಾಕ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕ ಚೆನ್ನಾಗಿ ಕುದೀಲಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ನಿಮಗೆ ತುಂಬ ತಿಕ್ನೆಸ್ ಬೇಕು ಅಂದರೆ ಪಾಕ ಆದ ನೀರು ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಆದ ಹೆಸರುಬೇಳೆ ಪಾಯಸ ಸವಿಯಲು ರೆಡಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಬರೀ 10 ನಿಮಿಷದಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.